ಸೇವಂತಿಗೆ ಗಿಡಗಳಿಗೆ ಮೊಗ್ಗು ಬಿಡೋ ಸ್ಟೇಜ್ ನಲ್ಲಿ ಹಾಗೇನೆ ಹೊಸ ಚಿಗುರು ಬರೋ ಟೈಮ್ ನಲ್ಲಿ ಒಂದಿಷ್ಟು ಹುಳುಗಳು ಅಟ್ಯಾಕ್ ಮಾಡುತ್ತೆ. ಅದು ಈ ರೀತಿ ಆಗಿರುವಂತಹ ಮೀಲಿ ಬಗ್ಸ್ ಆಗಿರ್ಬೋದು ಅಥವಾ ಈ ರೀತಿ ಆಗಿರುವಂತಹ ಕಪ್ಪು ಏನಾಗಿರ್ಬೋದು, ಇವುಗಳು ತುಂಬಾನೇ ಕಾಟ ಕೊಡೋದಕ್ಕೆ ಶುರು ಮಾಡುತ್ತೆ. ಇವುಗಳ ಕಾಟದಿಂದ ನಮ್ ಗಿಡಗಳು ಒಂಥರ ನರ್ವಸ್ ಆಗ್ಬಿಟ್ಟು ಗಿಡ ಅಲ್ಲೇ ಸತ್ತೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಮೊಗ್ಗಿನ ಸ್ಟೇಜ್ ನಲ್ಲಿ ಏನಾಗುತ್ತೆ ಅಂದ್ರೆ ಹೂಗಳು ಸರಿಯಾಗಿ ಅರಳೋದೇ ಇಲ್ಲ, ಅರ್ಧ ಅರ್ಧ ಅರಳುತ್ತೆ, ಅಲ್ಲೇ ಹಾಳಾಗಿ ಬಿಡುತ್ತೆ. ಆದಷ್ಟು ಹುಳುಗಳು ಬಂದು ಗಿಡಕ್ಕೆ ಅಟ್ಯಾಕ್ ಮಾಡೋಕೋ ಮುಂಚೆ ನಾವು ಇನ್ಸೆಕ್ಟಿಸೈಡ್ ನ ಬಳಸ್ಕೊಳ್ಳೋದು ತುಂಬಾ ಒಳ್ಳೇದು. ನಾವೆಲ್ಲಾದ್ರೂ ಇನ್ಸೆಕ್ಟಿಸೈಡ್ ನ ಹೊಡೆಯೋದು ಮರ್ತಿದ್ರೆ ಈ ಗಿಡದಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಚಿಕ್ಕ ಪ್ರಮಾಣದಲ್ಲಿ ಕಾಣೋ ಟೈಮ್ ನಲ್ಲಿ ನಾವು ಇನ್ಸೆಕ್ಟಿಸೈಡ್ ನ ಹೊಡ್ಕೊಂಡ್ರೆ ಆದಷ್ಟು ಕಂಟ್ರೋಲಿಗೆ ಬರುತ್ತೆ. ಅದರಲ್ಲೂ ಇವತ್ತು ನಾನ್ ತೋರಿಸುವಂತ ರೆಮಿಡಿ ಇದೆಯಲ್ಲ, ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಾನು ನಿಮಗೆ ಆ ಹುಳುಗಳು ಯಾವ ರೀತಿಯಾಗಿ ಸತ್ತೋಗಿದೆ ಅನ್ನೋದನ್ನ ಫುಲ್ ಪ್ರೂಫ್ ಸಮೇತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ತೆ, ಮಲೆನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ರಿ, ಬೇರೆಯವ್ರಿಗೆ ಕೂಡ ಇದು ಹೆಲ್ಪ್ ಆಗ್ಬೋದು. ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ನಿಮ್ ಲೈಕ್ ಇಂದ ಮತ್ತೆ ಮತ್ತೆ ಹೊಸ ವಿಡಿಯೋಸ್ ನ ಹಾಕೋದಿಕ್ಕೆ ನಂಗೆ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗತ್ತೆ. ಇನ್ನು ಕೂಡ ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಇವತ್ ನಾನ್ ತೋರಿಸುವಂತ ವಸ್ತು ಹೆಚ್ಚಾಗಿ ಎಲ್ಲದೂ ಅಡಿಗೆ ಮನೇಲಿ ಸಿಗುತ್ತೆ, ಆದ್ರೆ ಒಂದೇ ಒಂದು ವಸ್ತು ಮಾತ್ರ ಬಾತ್ರೂಮ್ ಅಲ್ಲಿ ಸಿಗುತ್ತೆ. ಈಗ ಒಂದು ಬಕೆಟ್ ನ ತಗೊಂಡು ಅದಕ್ಕೆ 2 ಲೀಟರ್ ಆಗುವಷ್ಟು ನೀರನ್ನ ಹಾಕೊಂಡಿದೀನಿ. ಆ 2 ಲೀಟರ್ ನೀರಿಗೆ ಇಲ್ಲಿ ನಾನು ಅಡ್ಗೆ ಸೋಡಾನ ಬಳಸ್ಕೊಳ್ತಾ ಇದೀನಿ. 1 ಲೀಟರ್ ನೀರಿಗೆ 1 ಸ್ಪೂನ್ ಆಗುವಷ್ಟು, ಅಂದ್ರೆ ನಾವ್ ಇವಾಗ ಟಿಫನ್ ಎಲ್ಲ ತಿಂತೀವಲ್ಲ ಆ ಸ್ಪೂನ್ ನಲ್ಲಿ 1 ಸ್ಪೂನ್ ಆಗುವಷ್ಟು ತಗೊಳ್ರಿ. ಇವಾಗ ನಾನು 2 ಸ್ಪೂನ್ ಆಗಷ್ಟು ತಗೊಂಡಿದ್ದೀನಿ 2 ಲೀಟರ್ ನೀರಿಗೆ. ಈಗ ಇದ್ರ ಜೊತೆಗೆ ನಾನು 2 ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಎಣ್ಣೆಗೆ ಸ್ವಲ್ಪ ಕಟುವಾಗಿರುವಂತಹ ಸ್ಮೆಲ್ ಇರುತ್ತಲ್ಲ, ಅದಕ್ಕೋಸ್ಕರ ಇದು ಬೆಸ್ಟ್ ಅಂತ ಹೇಳ್ಬೋದು. ಇದು ಇಲ್ಲ ಅನ್ನೋ ಟೈಮ್ ನಲ್ಲಿ ನಾವು ಬೇವಿನ ಎಣ್ಣೆನ ಬಳಸ್ಕೊಬಹುದು. ಅದು ಕೂಡ ಇಲ್ಲ ಅನ್ನೋ ಹಾಗಿದ್ರೆ ಮನೆಯಲ್ಲಿ ಯಾವ್ದಾದ್ರು ನಾವು ಅಡ್ಗೆಗೆ ಬಳಸ್ತಾ ಇರ್ತೀವಲ್ಲ ಎಣ್ಣೆನ, ಅದನ್ನ ಬಳಸ್ಕೊಂಡ್ರು ನಡೀತದೆ. ಇದನ್ನ ಯಾಕೆ ಹೆಚ್ಚಾಗಿ ಎಣ್ಣೆನ ಬಳಸ್ತಾ ಇರೋದು ಅಂದ್ರೆ, ಈ ಸೋಡಾನ ಬಳಸಿರ್ತೀಯಲ್ಲ ಅದು ಡೈರೆಕ್ಟ್ ಆಗಿ ಇಳ್ದು ಹೋಗ್ಬಾರ್ದು, ಸರಿಯಾಗಿ ಕೋಟಿಂಗು ಗಿಡಗಳ ಮೇಲೆಲ್ಲ ಕೂರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಎಣ್ಣೆನ ಬಳಸ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಶಾಂಪೂನ ಬಳಸ್ಕೊಳ್ತಾ ಇದ್ದೀನಿ. ಇದೇ ನಮ್ಗೆ ಬಾತ್ರೂಮ್ ನಲ್ಲಿ ಸಿಗುವಂತ ಒಂದು ಐಟಮ್ ಅಂತ ಹೇಳಿದ್ನಲ್ಲ, ಅದು ನೀವು ಕ್ಲೀನಿಂಗ್ ಪ್ಲಸ್ ಶಾಂಪೂನೇ ಬಳಸ್ಬೇಕು ಅನ್ನೋದೇನೂ ಇಲ್ಲ. ನಿಮ್ಮ ಹತ್ರ ಯಾವ ಶಾಂಪೂ ಇದೆ ಅದನ್ನ ಬಳಸಬಹುದು. ಆದಷ್ಟು ಮೈಲ್ಡ್ ಆಗಿರುವಂತಹ ಶಾಂಪೂನ ಬಳಸಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಮೈಲ್ಡ್ ಆಗಿರುವಂತಹ ಲಿಕ್ವಿಡ್ ಡಿಶ್ ವಾಶ್ ನ ಅಥವಾ ಹ್ಯಾಂಡ್ ವಾಶ್ ನ ಬಳಸ್ಕೊಬಹುದು. ಇದ್ರಲ್ಲಿ ಮೇನ್ ಆಗಿರೋದು ಯಾವ್ದಪ್ಪ ಅಂದ್ರೆ ಸೋಡಾದಿಂದ ಏನಾಗುತ್ತೆ ಅಂದ್ರೆ ಈ ಹುಳುಗಳ ಮೇಲ್ಗಡೆ ಬಿದ್ದಾಗ ಈ ಕಪ್ಪು ಏನಾಗಿರ್ಬೋದು ಅಥವಾ ವೈಟ್ ಆಗಿರುವಂತಹ ಮಿಲಿ ಬಗ್ಸ್ ಆಗಿರ್ಬೋದು, ಇವೆರಡಕ್ಕೂ ಮಾಡ್ಸಿರುವಂತಹ ಒಂದು ಔಷಧಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸ್ವಲ್ಪ ಹುಳಿ ಅಂಶ ಅಲ್ವಾ ಈ ಸೋಡದಲ್ಲಿ ಇರುವಂತದ್ದು. ಅದೆಲ್ಲ ಏನಾಗುತ್ತೆ ಅಂದ್ರೆ ಈ ಪೌಡರ್ ಮಾಡಿರುವ ಬಂದ್ರು ಕೂಡ ಅದನ್ನ ಸ್ಪ್ರೇ ಮಾಡಿ ನೋಡ್ರಿ, ಅದಕ್ಕೂ ಬೆಸ್ಟ್ ಆಗಿರುತ್ತಿದ್ದು. ಈ ಮೇಲ್ಪದರ ತುಂಬಾನೇ ಸಾಫ್ಟ್ ಆಗಿರುವಂತಹ ಹುಳುಗಳಿಗೆ ಅದನ್ನ ಸ್ಪ್ರೇ ಮಾಡಿದಾಗ ಆ ಆಮ್ಲಿಯ ಗುಣ ಅದಕ್ಕೆ ತಡ್ಕೊಳಕ್ ಆಗದೆ ಅದು ಅಲ್ಲಲ್ಲೇ ಸತ್ತು ಬಿದ್ದೋಗ್ಬಿಡುತ್ತೆ. ಈಗ ಇದನ್ನ ಚೆನ್ನಾಗಿ 1-2 ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಎಣ್ಣೆ ಜಿಡ್ಡಿರುತ್ತಲ್ಲ ಮೇಲ್ಗಡೆನೆ ತೇಲೋದಿಲ್ಲ, ಚೆನ್ನಾಗಿ ಒಂದಕ್ಕೊಂದು ಕೋಟಿಂಗಿಗೆ ಚೆನ್ನಾಗಿ ಪ್ರಿಪೇರ್ ಆಗತ್ತೆ. ಇವಾಗ ಎಲ್ಲದನ್ನು ಕೂಡ ಒಂದು ಸ್ಪ್ರೇ ಬಾಟಲ್ಗೆ ನಾನು ತುಂಬಿಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ, ಈ ಸ್ಪ್ರೇ ಬಾಟಲ್ ಎಲ್ಲಿ ತಗೊಂಡ್ರಿ ಅನ್ಕೊಂಡು. ಈ ಸ್ಪ್ರೇ ಬಾಟಲ್ ತಗೊಂಡಿದ್ದಲ್ಲ, ಇದು ಸ್ಪ್ರೈಟ್ ಬಾಟಲ್ ಬರುತ್ತಲ್ಲ ಅದೇನೆ. ಮೇಲ್ಗಡೆ ಜೆಟ್ ಮಾತ್ರ ಆನ್ಲೈನ್ ಅಲ್ಲಿ ಮೀಶೋದಲ್ಲಿ ಸಿಗ್ತದೆ. ಅದು ಕೋಂಬೋ ಆಫರ್ ಇತ್ತು, 2 ಇತ್ತು. ಅಂದ್ರೆ ಆ ಜೆಟ್ ಮಾತ್ರ ಇರುತ್ತಲ್ಲ ಆ ಜೆಟ್ ಅನ್ನ ನಾನು ತಗೊಂಡಿದ್ದು. ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಂಡು ತಗೊಂಡ್ಬೋದು. ಮತ್ತೊಂದು ಮುಖ್ಯವಾಗಿರುವಂತ ವಿಷಯನ ನಾನು ಹೇಳಲೇಬೇಕು. ಈ ಮಿಲಿ ಬಗ್ಸ್ ಬರ್ತಾ ಇದೆ ಅನ್ನೋ ಟೈಮ್ ನಲ್ಲಿ ನಮಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಕೆಲವೊಂದ್ಸಲ ಇದು ಮಣ್ಣಲ್ಲಿ ಕೂಡ ಬಂದ್ಬಿಡುತ್ತೆ ಮಿಲಿ ಬಗ್ಸ್, ಗೊತ್ತೇ ಆಗೋದಿಲ್ಲ. ಆ ಟೈಮ್ ನಲ್ಲಿ ನಾವು ಪಾಟ್ ನ ಯಾವಾಗ್ಲೂ ಚೆಕ್ ಮಾಡ್ತಾನೆ ಇರ್ಬೇಕಾಗತ್ತೆ. ಇರುವೆಗಳು ಎಲ್ಲಾದ್ರೂ ಓಡಾಡ್ತಾ ಇದಾವ ಅಂತ ಒಂದ್ಸಲ ಚೆಕ್ ಮಾಡಿದ್ರೆ ಆ ಟೈಮ್ ನಲ್ಲಿ ನಮಗೆ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕಾಗತ್ತೆ, ಓ ಮಿಲಿ ಬಗ್ಸ್ ಬರ್ತಾ ಇದೆ ಅನ್ಕೊಂಡು. ಈ ರೀತಿ ಇರುವೆಗಳು ಓಡಾಡಕ್ ಶುರು ಮಾಡಿದ್ರೆ ಆ ಗಿಡಕ್ಕೆ ಮಿಲಿ ಬಗ್ಸ್ ಬಂದೇ ಬರುತ್ತೆ. ಇರುವೆಗಳು ಓಡಾಡೋದು ಕಂಡ ತಕ್ಷಣನೇ ನಾವು ಒಂದ್ ಸ್ವಲ್ಪ ಗಿಡಗಳಿಗೆ ಹೆಚ್ಚಿನ ಕೇರ್ ನ ತಗೊಂಡು ಅದಕ್ಕೆ ಇನ್ಸೆಕ್ಟಿಸೈಡ್ ನೆಲ್ಲ ಸ್ಪ್ರೇ ಮಾಡ್ಕೊಂಡ್ರೆ ಒಳ್ಳೇದು. ಹಾಗೇನೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಗಿಡದಲ್ಲಿ ನಾನು ಜಾಸ್ತಿ ಏನು ಖುಷಿ ಆಗ್ಲಿ ಅನ್ಕೊಂಡು ಇಷ್ಟಪಟ್ಟಿರ್ಲಿಲ್ಲ. ಯಾಕಂದ್ರೆ ಅದರಲ್ಲಿ ಸದ್ಯ ಮಟ್ಟಕ್ಕೆ
ಸುಮಾರಷ್ಟು ಮೊಗ್ಗುಗಳೆಲ್ಲ ಕೂತ್ಕೊಂಡಿತ್ತು. ಒಂದು 5-6 ಮೊಗ್ಗು ಕೂತ್ಕೊಂಡಿತ್ತು ಅಷ್ಟೇನೆ. ಆದ್ರೆ ಅದ್ರ ಎಲೆ ನೋಡ್ಬಿಟ್ಟು ಅದ್ರದ್ದು ಹೂ ಯಾವ್ದು ಅನ್ನೋದೊಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಅದಕ್ಕೆ ಹೆಚ್ಚಿನ ಪಿಂಚಿಂಗ್ ನ ಮಾಡ್ಲಿಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಈಗ ಅದೇ ಹೂವು ಈ ರೀತಿ ಆಗಿ ಅರಳಿದೆ. ಮೊದ್ಲಿಗೆ ನಾನು ಸರಿಯಾದ ಜಾಗ್ರತೆಯನ್ನು ತಗೊಂಡಿದ್ರೆ ಆ ಅರ್ಧ ಹೂವು ಅರಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಇಲ್ಲಿ ನೋಡ್ಬೋದು ಇನ್ನೊಂದು ಹೂವುಗಳು ಕೂಡ ಅರಳಿದೆ. ಒಟ್ಟು 3 ಹೂವು ಅರಳಿದೆ. ಯಾವಾಗ ಅರಳುತ್ತೋ ಅನ್ನೋ ಒಂದು ಕಾಯ್ತಾ 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 ಅದು ಲಾಸ್ಟಿಗೂ ಅರಳಿತ್ತು. ಇವಾಗಂತೂ ತುಂಬಾ ಚೆನ್ನಾಗಿ ಮಗುಗಳು ಬೇರೆ ಗಿಡಗಳಲ್ಲೆಲ್ಲ ಕೂರೋದಿಕ್ಕೆ ಶುರು ಆಗಿದೆ. ಪ್ರತಿ ಸಲ ಹೇಳ್ದಂಗೆ ಬೇರೆ ಗಿಡಕ್ಕೆ ಪಿಂಚಿಂಗ್ ಮಾಡಿದಷ್ಟು ಈ ಗಿಡಕ್ಕೆ ಪಿಂಚಿಂಗ್ ಮಾಡಿರ್ಲಿಲ್ಲ. ಇಲ್ಲೆಲ್ಲ ನೋಡ್ಬೋದು ಕೆಲವೊಂದಿಷ್ಟು ಗಿಡದಲ್ಲಿ ನಾನು ಪಿಂಚಿಂಗ್ ನ ಮಗು ಕೂತ್ರು ಕೂಡ ಪಿಂಚಿಂಗ್ ನ ಮಾಡಿದ್ದೆ. ಅದಕ್ಕೋಸ್ಕರ ಕೆಲವೊಂದು ಗಿಡಗಳು ರಾಶಿ ರಾಶಿ ಬುಷಿಯಾಗಿ ಬಂದಿದೆ. ಕೆಲವೊಂದು ಗಿಡ ಮಾತ್ರ ಸ್ವಲ್ಪ ಬುಷಿಯಾಗಿ ಬಂದಿಲ್ಲ. ನಮ್ ಗಿಡ ನೋಡಿ ಎಷ್ಟೆಲ್ಲ ಹುಳುಗಳಿಗೆ ಆಶ್ರಯ ಕೊಡೋದಕ್ಕೋಸ್ಕರ ಒಂದು ಮೊಟ್ಟೆನ ಇಟ್ಟಿರುವಂತ ಎಲೆ ಕೂಡ ಕಾಣಿಸ್ತು. ಈ ಎಲೆನೂ ಕೂಡ ನನಗೆ ಫಸ್ಟ್ ಗೊತ್ತಾಗ್ತಾ ಇರ್ಲಿಲ್ಲ, ನೋಡ್ತಾ ಇರ್ಲಿಲ್ಲ ನಾನು. ಇಲ್ಲೆಲ್ಲಾ ಗಿಡಗಳು ಹರಡಿ ಹರಡಿ ಬಿದ್ದೋಗಿತ್ತಾ, ಅದನ್ನೆಲ್ಲ ಸ್ವಲ್ಪ ಕಟ್ಕೊಳ್ಳೋಣ ಅನ್ನೋ ಟೈಮ್ ನಲ್ಲಿ ಅಲ್ಲಿ ನನಗೆ ಆ ಹುಳುಗಳ ಮೊಟ್ಟೆಗಳು ಕಾಣೋದಿಕ್ಕೆ ಸಿಕ್ತು. ಆಮೇಲೆ ಆ ಹುಳದ ಮೊಟ್ಟೆ ಇರುವಂತ ಎಲೆನ ಏನ್ ಮಾಡಿದೆ ಅಂದ್ರೆ ಕಿತ್ತು ಬಿಸಾಕ್ಬಿಟ್ಟೆ. ನೆಕ್ಸ್ಟ್ ಇವಾಗ ಸ್ಪ್ರೇ ಮಾಡುವಂತ ಸಮಯ. ಇವಾಗ ಎಲ್ಲಾ ಗಿಡಗಳಿಗೂ ಕೂಡ ಈ ರೀತಿಯಾಗಿ ಸ್ವಲ್ಪ ಹಿಂದೆ ಮುಂದೆ ಹಾಗೆ ಆ ಎಲೆಗಳನ್ನೆಲ್ಲ ತಿರ್ಚಿ ಅಡಿಗಡೆ ಎಲ್ಲ ಸ್ಪ್ರೇ ಮಾಡ್ಕೊಬೇಕಾಗತ್ತೆ. ಈ ಹುಳುಗಳು ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಹೇಳ್ಕೊಂಡು ಎಲೆಗಳ ಅಡಿಗಡೆ ಎಲ್ಲ ಕುತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ಮೇಲ್ಗಡೆ ಮಾತ್ರ ಸ್ಪ್ರೇ ಮಾಡ್ಕೊಂಡ್ ಬರೋದ್ರಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲೂ ಕೂಡ ಸ್ಪ್ರೇ ಮಾಡೋದ್ರಿಂದ ಆ ಹುಳುಗಳು ಅಲ್ಲಲ್ಲೇ ಸತ್ತೋಗುತ್ತೆ. ಇಲ್ಲ ಅಂತ ಆದ್ರೆ ಕೆಳಗಡೆ ಇರುವಂತ ಹುಳುಗಳಿಗೆಲ್ಲಾದ್ರೂ ಈ ಔಷಧ ತಾಗ್ಲಿಲ್ಲ ಅಂದ್ರೆ ಕೆಳಗಡೆಯಿಂದನೇ ಮತ್ತೆ ಅಲ್ಲಲ್ಲೇ ರಸ ಹೀರಿ ಗಿಡಗಳನ್ನ ಹಾಳು ಮಾಡುತ್ತೆ. ಅದಕ್ಕೆ ನಾವು ಮೇಲ್ಗಡೆ ಕೆಳಗಡೆ ಹಾಗೆ ಈ ಸ್ಪ್ರೇನ ಮಗು ಕೂತಿದ್ರೆ ಅದಕ್ಕೆ ಕೂಡ ಸ್ಪ್ರೇ ಮಾಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಮಗು ಬಿಟ್ಟಿರುವಂತ ಸೇವಂತಿಗೆ ಗಿಡಗಳಿಗೂ ಕೂಡ ಇದನ್ನ ಸ್ಪ್ರೇ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದನ್ನ ನಾವು ಒಂದು 15-20 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಾಕು. ವಾರಕ್ಕೊಂದ್ಸಲ ಎಲ್ಲ ಸ್ಪ್ರೇ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಸೋಡಾ ಆಮ್ಲೀಯ ಗುಣ ಹೊಂದಿರೋದು ಅಂದ್ರೆ ಹುಳಿ ಅಂಶ ಹೊಂದಿರೋದಲ್ವಾ, ಅದಕ್ಕೋಸ್ಕರ ಜಾಸ್ತಿ ಸ್ಪ್ರೇ ಮಾಡೋದಿಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ದಿನ ಬಿಟ್ ದಿನ ಇವಾಗ ನೀಮ ಇದೆಲ್ಲ ಸ್ಪ್ರೇ ಮಾಡ್ತೀವಲ್ವಾ, ಅಂದ್ರೆ ಹುಳುಗಳು ಬಂದಾಗ 3 ದಿನಕ್ಕೊಂದ್ಸಲ 2 ದಿನಕ್ಕೊಂದ್ಸಲ ಈ ರೀತಿ ಸ್ಪ್ರೇ ಮಾಡೋ ರೀತಿನಲ್ಲಿ ಈ ಸೋಡಾನ ಸ್ಪ್ರೇ ಮಾಡೋದಿಕ್ ಆಗೋದಿಲ್ಲ. ಹುಳಿ ಅಂಶ ಇರೋದ್ರಿಂದ ಗಿಡಗಳ ಎಲೆಗಳೆಲ್ಲ ಸುಟ್ಟೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ತುಂಬಾನೇ ಲೈಟ್ ಆಗಿ ಹೊಡಿತಾ ಇರ್ಬೇಕು. ಅಂದ್ರೆ 15-20 ದಿನಕ್ಕೊಂದ್ಸಲ ಹೊಡೆದ್ರೆ ಸಾಕಾಗತ್ತೆ. ಈ ಸ್ಪ್ರೇನ ಹೊಡೆದಿರುವಂತ ಒಂದೇ ದಿನದೊಳಗಡೆ ಅಂದ್ರೆ 24 ಗಂಟೆನೂ ಬೇಡ ನಿಮಗೆ. ಸಂಜೆ ಹೊಡೆದಿದ್ರೆ ಬೆಳಗ್ಗೆ ನಿಮ್ಮ ಗಿಡಗಳ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ರಿ, ಗಿಡದಲ್ಲಿ ಹುಳುಗಳೆಲ್ಲ ಸತ್ತು ಅಲ್ಲಲ್ಲೇ ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ಈ ಸ್ಪ್ರೇನ ಹೊಡಿಬೇಕಾದ್ರೆ ನೀವು ಬೆಳಗ್ಗೆ ಒಂದು 7-8 ಗಂಟೆ ಒಳಗೆ ಹೊಡಿರಿ. ಇಲ್ಲ ಅಂತ ಆದ್ರೆ ಸಂಜೆ 5-6 ಗಂಟೆ ಮೇಲ್ಗಡೆನೆ ಹೊಡಿರಿ. ನಾನು ಇಲ್ಲಿ ಹೊಡಿಬೇಕಾದ್ರೆ ಸುಮಾರು 6-6:30 ಆಗಿತ್ತು ಈ ಗಿಡಗಳ ಮೇಲೆಲ್ಲ ಇದನ್ನ ಸ್ಪ್ರೇ ಮಾಡ್ಬೇಕಾದ್ರೆ. ತುಂಬಾ ಬಿಸಿಲಿರ್ಬೇಕಾದ್ರೆ ನಾವು ಇನ್ಸೆಕ್ಟಿಸೈಡ್ನೆಲ್ಲ ಹೊಡಿಬಾರ್ದು ಈ ಗಿಡಗಳಿಗೆ. ನಾನು ನಿಮಗೆ ರೆಫರ್ ಮಾಡೋದಿನಪ್ಪಾ ಅಂದ್ರೆ ಸಂಜೆ ಮೇಲ್ಗಡೆನೆ ಹೊಡಿಯೋದು ಬೆಸ್ಟ್ ಅಂತ ನನ್ನ ಅನುಭವ. ಯಾಕಂದ್ರೆ ನಾನು ಪ್ರತಿ ಸಲನು ಕೀಟನಾಶಕ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಕೊಡೋದ್ ಸಂಜೆ ಮೇಲೆನೆ. ನಮ್ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಸ್ವಲ್ಪ ಫ್ರೀ ಆಗಿ ಸಿಗೋದು ಅಂದ್ರೆ ಮಧ್ಯಾಹ್ನ ಊಟ ಆದ್ರ ಮೇಲೆನೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸಂಜೆನೆ ಅಂದ್ರೆ ಬೆಳಗಿನ್ಗಿಂತ ಸಂಜೆ ಟೈಮ್ ನಲ್ಲೇ ನಾವು ಸ್ವಲ್ಪ ಫ್ರೀ ಅಲ್ವಾ, ಅದಕ್ಕೋಸ್ಕರ ಸಂಜೆ ಕೊಡೋದೇ ಬೆಸ್ಟ್. ಈಗ ಈ ಹುಳುಗಳನ್ನ ಹೊಡೆದ್ರ ಮೇಲೆ ನನ್ನ ಗಿಡದಲ್ಲಿ ಆಗಿರುವಂತಹ ರಿಸಲ್ಟ್ ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಕಾಣಿಸ್ತಾ ಇದೆಯೋ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ನೋಡ್ಬೋದು ಸೈಡ್ ನಲ್ಲೆಲ್ಲ ಈ ರೀತಿಯಾಗಿ ಉದ್ರಿ ಬಿದ್ದಿದೆ ಹುಳುಗಳೆಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ ನೋಡಿ. ಅಲ್ಲೆಲ್ಲ ಏನಾಗಿತ್ತು ಅಂದ್ರೆ ಹುಳುಗಳೆಲ್ಲ ಕಚ್ಕೊಂಡ್ ಕೂತ್ಕೊಂಡಿತ್ತು. ಆ ಕಚ್ಕೊಂಡಿರುವಂತಹ ಹುಳುಗಳೆಲ್ಲ ಏನಿದೆ ಅದೆಲ್ಲ ಬಿದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಲ್ಲೆಲ್ಲ ಸಣ್ಣದಾಗಿ ಒಂದೊಂದೊಂದು ಸಣ್ಣ ಗಾಯ ಆದಂಗೆ ಆಗಿದೆ. ಹಾಗೆ ಇಲ್ಲೊಂದು ಹುಳ ಇದೆ ನೋಡಿ, ಅದಕ್ಕೆ ಈ ರೀತಿಯಾಗಿ ಮುಟ್ಟಿದ್ರು ಕೂಡ ಅದು ಸ್ವಲ್ಪ ಅದ್ರದ್ದು ರಸ ಎಲ್ಲ ಬೀಳುತ್ತಲ್ವಾ, ಅಂದ್ರೆ ಆ ಹುಳ ಹೀಗೆ ಪಚ್ಚಿ ಮಾಡಿದಾಗ ಅದ್ರದ್ದು ಹೊರಗಡೆ ಬರುತ್ತಲ್ವಾ ರಸ, ಆ ರೀತಿ ರಸನು ಕೂಡ ಬರ್ತಾ ಇಲ್ಲ. ಅಂದ್ರೆ ಏನಂತಾರಪ್ಪ ಅದಕ್ಕೆ ಏನೋ ಗೊತ್ತಾಗ್ತಾ ಇಲ್ಲ ನಂಗೆ. ಈ ರೀತಿ ಮುಟ್ಟಿದ್ರೆ ನೋಡಿ ಅದು ಅಲ್ಲೇ ಟೊಳ್ಳಾಗಿದೆ, ಅಂದ್ರೆ ಓಡು ರೀತಿನಲ್ಲಿ ಆಗ್ಬಿಟ್ಟಿದೆ. ಅದು ಏನು ಕೂಡ ಹೀಗ್ ಮುಟ್ಟಿದ್ರು ಜೀವ ಇಲ್ಲ, ಓಡಾಡ್ತಾನೂ ಇಲ್ಲ ಅದು. ಅದ್ರದ್ದು ನಾವು ಇವಾಗ ರಕ್ತ ಅಂತೀವಲ್ಲ, ರಕ್ತದ ತರನೇ ಅದ್ರದ್ದು ಅದು ಗಿಡದ ರಸ ಎಲ್ಲ ಹೀರ್ಕೊಂಡಿರುತ್ತಲ್ಲ, ಅದು ಏನು ಕೂಡ ಹೊರಗಡೆ ಬರ್ತಾನೆ ಇಲ್ಲ. ಅದಕ್ಕೆ ಹೀಗ್ ಮುಟ್ಟಿದ್ರೆ ಅದಲ್ಲಲ್ಲೇ ಬಿದ್ದೋಗ್ತಾ ಉಂಟು. ಅಲ್ಲಿ ನೋಡ್ಬೋದು ನೀವು, ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ.
ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಇದು ಬೆಸ್ಟ್ ಆಗಿರುವಂತ ರಿಸಲ್ಟ್ ನ ಕೊಡುತ್ತೆ. ನಂಗಂತೂ ಒಳ್ಳೆ ಅನುಭವನ ಕೊಟ್ಟಿದೆ. ನೀವು ಕೂಡ ಇದನ್ನ ಟ್ರೈ ಮಾಡ್ರಿ, ಮತ್ತೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬಹುದು. ಇವತ್ತಿನ ವಿಡಿಯೋ ಇಷ್ಟೇನೆ, ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.